ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ನಾರ್ತನ್ ಕೋಲ್ಡ್ ಫೀಲ್ಡ್ಸ್ ಲಿಮಿಟೆಡ್ನಲ್ಲಿ ಖಾಲಿರುತ್ತಂಥ ಹುದ್ದೆಗಳು. ಇದರಲ್ಲಿ ವೇಕೆನ್ಸಿ ಎಷ್ಟು, ಏಜ್ ಬಗ್ಗೆ ಮತ್ತು ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಯಾವ ರೀತಿ ನಾವು ಅಪ್ಲೈ ಮಾಡಬೇಕಂತ ನೋಡೋಣ. ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು 11/3/2025 18/3/2025 ಕೊನೆಯ ದಿನಾಂಕವಾಗಿರುತ್ತದೆ. ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಜಾಬ್ ವೇಕೆನ್ಸಿ ಬಗ್ಗೆ ನೋಡೋಣ. ಯಾವ್ಯಾವ ವೇಕೆನ್ಸಿ ಯಾವ್ಯಾವ ರೀತಿ ಇದ್ದಾವೆ ಮತ್ತು ಕ್ಯಾಟಗರಿ ವೈಸ್ ನೋಡೋಣ. ಪದವೀಧರರಿಗೆ ಬ್ಯಾಚುಲರ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ ಟೋಟಲ್ 73 ಇದ್ದು, ಅದರಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ಗೆ 13, ಎಸ್ ಟಿ 7, ಒ ಬಿ ಸಿ 15, ಇ ಡಬ್ಲ್ಯೂ ಎಸ್ 7, ಯು ಆರ್ 31. ಬ್ಯಾಚುಲರ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 73 ವೇಕೆನ್ಸಿ ಇದ್ದಾವೆ ಮತ್ತು ಬ್ಯಾಚುಲರ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ 77 ಇದ್ದು, ಅದರಲ್ಲಿ ಎಸ್ ಸಿ 13, ಎಸ್ ಟಿ 8, ಒ ಬಿ ಸಿ 16, ಇ ಡಬ್ಲ್ಯೂ ಎಸ್ 7, ಯು ಆರ್ 33 ಆಗಿವೆ. ಮತ್ತು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಟೋಟಲ್ 2 ಪೋಸ್ಟ್ ಅವೆ. ಅವು 2 ಯು ಆರ್ ಕ್ಯಾಂಡಿಡೇಟ್ಗೆ ಇವೆ, ಅಪ್ಲೈ ಇದೆ. ಬ್ಯಾಚುಲರ್ ಆಫ್ ಮೈನಿಂಗ್ ಇಂಜಿನಿಯರಿಂಗ್ ಇದು ಟೋಟಲ್ ಪೋಸ್ಟ್ 75 ಇದ್ದು, ಎಸ್ ಸಿ 13, ಎಸ್ ಟಿ 7, ಒ ಬಿ ಸಿ 15, ಇ ಡಬ್ಲ್ಯೂ ಎಸ್ 7, ಯು ಆರ್ 33 ಇವೆ. ಇನ್ನು ಡಿಪ್ಲೊಮಾ ಪದವೀಧರರಿಗೆ ಬ್ಯಾಕ್ ಆಫೀಸ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ ಇದು ಟೋಟಲ್ ಪೋಸ್ಟ್ ಬಂದುಬಿಟ್ಟು 40 ಪೋಸ್ಟ್ ಖಾಲಿದ್ದಾವೆ. ಇದರಲ್ಲಿ ಎಸ್ ಸಿ 7, ಎಸ್ ಟಿ 4, ಒ ಬಿ ಸಿ 8, ಇ ಡಬ್ಲ್ಯೂ ಎಸ್ 4, ಯು ಆರ್ 17 ಪೋಸ್ಟ್ ಇವೆ. ಮತ್ತು ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಇದರಲ್ಲಿ 125 ಪೋಸ್ಟ್ ಇವೆ. ಟೋಟಲಿ 125 ಇದ್ದರೆ ಎಸ್ ಸಿಗೆ 22, ಎಸ್ ಟಿ 13, ಒ ಬಿ ಸಿ 26 ಮತ್ತು ಇ ಡಬ್ಲ್ಯೂ ಎಸ್ 12, ಯು ಆರ್ 52 ಇವೆ. ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ 136 ಪೋಸ್ಟ್ ಖಾಲಿದ್ದಾವೆ. ಇದ್ರಾಗ ಎಸ್ ಸಿಗೆ 24 ಇದ್ದಾವೆ, ಎಸ್ ಟಿ 14, ಒ ಬಿ ಸಿ 28, ಇ ಡಬ್ಲ್ಯೂ ಎಸ್ 13 ಇವೆ ಮತ್ತು ಯು ಆರ್ 57 ಇವೆ. ಮತ್ತು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಳಗೆ ಅವರಿಗೆ ಜಾಬ್ ಎಷ್ಟು ಅದಾವೆ ಅಂದ್ರೆ 136 ಅದಾವೆ. ಇದ್ರಾಗ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 136 ಟೋಟಲ್ ಪೋಸ್ಟ, ಎಸ್ ಸಿ 24, ಎಸ್ ಟಿ 14, ಒ ಬಿ ಸಿ 28, ಇ ಡಬ್ಲ್ಯೂ ಎಸ್ 13, ಟೋಟಲಿ 57 ಪೋಸ್ಟ ಯು ಆರ್ಗೆ ಅದಾವೆ ರೀ. ಇನ್ನು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಟೋಟಲ್ ಪೋಸ್ಟ್ 78 ಇದ್ದು, ಎಸ್ ಸಿ 14, ಎಸ್ ಟಿ 8, ಒ ಬಿ ಸಿ 16 ಇವೆ, ಇ ಡಬ್ಲ್ಯೂ ಎಸ್ 7, ಯು ಆರ್ 36 ಅದಾವೆ ರೀ. ಮತ್ತಿನ್ನು ಡಿಪ್ಲೊಮಾ ಇನ್ ಮಾಡರ್ನ್ ಆಫೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸಸ್ ಟೋಟಲ್ ಪೋಸ್ಟ್ 80, ಎಸ್ ಸಿ 14, ಎಸ್ ಟಿ 8, ಒ ಬಿ ಸಿ 16, ಇ ಡಬ್ಲ್ಯೂ ಎಸ್ 8, ಯು ಆರ್ 34 ಅದಾವೆ ರೀ. ಇನ್ನು ಟ್ರೇಡ್ ಅಪ್ರೆಂಟಿಸ್ ಒಳಗೆ ಐ ಟಿ ಎಲೆಕ್ಟ್ರಿಷಿಯನ್ ಮಾಡಿದವ್ರಿಗೆ 319 ಅದಾವೆ ಟೋಟಲ್ ಪೋಸ್ಟ್. ಅದರಾಗ ಎಸ್ ಸಿಗೆ 57 ಇರ್ತಾವೆ, ಎಸ್ ಟಿ 33 ಅದಾವೆ, ಒ ಬಿ ಸಿ 66, ಇ ಡಬ್ಲ್ಯೂ ಎಸ್ 31, ಯು ಆರ್ 132 ಪೋಸ್ಟ್ ಜನ್ರಲ್ಗೆ ಇದಾವೆ ರೀ. ಮತ್ತು ಐ ಟಿ ಐ ಪಿಟ್ರ್ ಮಾಡಿದವ್ರಿಗೆ ಟೋಟಲ್ ಪೋಸ್ಟ್ 455 ಇದ್ರೆ, ಎಸ್ ಟಿಗೆ 81 ಅದಾವೆ, ಎಸ್ ಸಿ ಐ ಟಿ ಐ ಪಿಟ್ರ್ ಮಾಡಿದವ್ರಿಗೆ 455 ಪೋಸ್ಟ್ ಖಾಲಿದ್ದು, ಎಸ್ ಸಿಗೆ 81, ಎಸ್ ಟಿ 47, ಒ ಬಿ ಸಿ 95, ಇ ಡಬ್ಲ್ಯೂ ಎಸ್ 45, ಯು ಆರ್ 187 ಪೋಸ್ಟ ಇದರಲ್ಲಿ ಖಾಲಿ ಇರ್ತವೆ. ಮತ್ತು ಐ ಟಿ ಐ ವೆಲ್ಡ್ರ್ ಮಾಡಿದವ್ರಿಗೆ 174 ಪೋಸ್ಟ್ ಖಾಲಿದ್ದು, ಎಸ್ ಸಿ 22, ಎಸ್ ಟಿ 13, ಒ ಬಿ ಸಿ 26, ಇ ಡಬ್ಲ್ಯೂ ಎಸ್ 12 ಟೋಟಲ್ ಪೋಸ್ಟ್ ಯು ಆರ್ ಜನರಲ್ಗೆ 51 ಪೋಸ್ಟ್ ಖಾಲಿ ಐತಿ.
ಮತ್ತು ಐ ಟಿ ಐ ಟರ್ನರ್ ಇದನ್ನು ಟ್ರೇಡ್ ಇದ್ದವ್ರಿಗೆ ಐ ಟಿ ಐ ಟರ್ನರ್ ಟ್ರೇಡ್ ಇದ್ದವರು ಟೋಟಲ್ ಪೋಸ್ಟ 33 ಅದಾವ. ಅದರಲ್ಲಿ SC 5, ST 3, OBC 6, EWS 3, ಜನರಲ್ಗೆ ಯು ಆರ್ ಅಥವಾ ಜನರಲ್ಗೆ 16 ಪೋಸ್ಟ್ ಖಾಲಿ ಇದಾವೆ. ಇನ್ನು ಐ ಟಿ ಐ ಮಷಿನಿಸ್ಟ್ ಒಳಗೆ 6 ಟೋಟಲ್ ಪೋಸ್ಟ್ ಇದ್ದರೆ ಅದರಲ್ಲಿ SC 1, STಗೆ ಅವಕಾಶವಿಲ್ಲ, ಮತ್ತು OBCಗೆ 1 ಇದೆ, ಮತ್ತು EWSಗೆ ಅವಕಾಶ ಇಲ್ಲ. ಟೋಟಲ್ UR ಜನರಲ್ಗೆ 4 ಪೋಸ್ಟ್ ಖಾಲಿ ಇದ್ದಾವೆ. ಇನ್ನು ಐ ಟಿ ಐ ಎಲೆಕ್ಟ್ರಿಷಿಯನ್ ಆಟೋಮೊಬೈಲ್ ಒಳಗೆ ಟೋಟಲ್ ಪೋಸ್ಟ 4 ಇದ್ದಾವೆ. ಅದರಲ್ಲಿ SCಗೆ ಅವಕಾಶ ಇಲ್ಲ, STಗೆ ಅವಕಾಶ ಇಲ್ಲ, ಮತ್ತು OBCಗೆ ಇಲ್ಲ, EWSಗೆ ಇಲ್ಲ. ಜನರಲ್ಗೆ ಮಾತ್ರ 4 ಪೋಸ್ಟ್ ಖಾಲಿ ಇದ್ದಾವೆ. 1765 ಜಾಬ್ ಅಪಾರ್ಚುನಿಟಿ NCL ಒಳಗೆ ಇವೆ. ಇನ್ನು ಇದಕ್ಕೆ ಏಜ್ ಯಾವ ರೀತಿ ಇರ್ಬೇಕಂತ ನೋಡೋಣ. ಏಜ್ ನೋಡ್ರಿ, ಎಲಿಜಿಬಲ್ ಆಗಿರುತ್ತ ಏಜ್ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 26 ವರ್ಷ ಇರಬೇಕು. 18ರಿಂದ 26 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಇರುತ್ತದೆ. SC STಗೆ 5 ವರ್ಷ ಇದ್ದರೆ OBCಗೆ 3 ವರ್ಷ ಇರುತ್ತದೆ. ಗ್ರ್ಯಾಜುಯೇಟ್, ಡಿಪ್ಲೊಮಾ, ಟ್ರೇಡ್ ಇವು ಮೂರರಲ್ಲಿ ಯಾವುದಾದ್ರೂ ನೀವು ವಿದ್ಯಾರ್ಥಿಯನ್ನು ಹೊಂದಿದ್ದರೆ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ನೋಟಿಫಿಕೇಷನ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.